ನ್ಯೂಸ್@9ಗೆ ಸ್ವಾಗತ. ನಾನು ಪ್ರತಿಮಾ. ಬೆಳಗಿನ ಜಾವದ ನಿದ್ದೆಯಲ್ಲಿದ್ದಾಗಲೇ ಮನೆಗೆ ಕಾರೊಂದು ನುಗ್ಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮನೆಯೊಳಗೆ ನುಗ್ಗಿದೆ. ಮೈಸೂರಿನ ಪಿರಿಯಾಪಟ್ಟಣದ ಕಂಪಲಾಪುರದಲ್ಲಿ ನಡೆದಿರೋ ಘಟನೆ ಇದು. ಕೇರಳ ಮೂಲದವರ ಇನೋವಾ ಕಾರಿನ ಮುಂಭಾಗ ಜಖಂ ಆಗಿದೆ. ಮನೆಯಲ್ಲಿದ್ದವರು ಸೇಫ್ ಆಗಿದ್ದಾರೆ. ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಮಡಿಕೇರಿಯಿಂದ ಮೈಸೂರಿಗೆ ತೆರಳುತ್ತಾ ಇದ್ದಾಗ ಈ ಅವಘಡ ನಡೆದಿದೆ. ಬೆಳಗಿನ ಜಾವ ನಿದ್ದೆಯಲ್ಲಿರುವಾಗ ಒಂದು ಮನೆಯೊಳಗಡೆ ಕಾರು ನುಗ್ಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಹೀಗಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನ ಪಿರಿಯಾಪಟ್ಟಣದ ಕಂಪಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಕೇರಳ ಮೂಲದವರು ಇನೋವಾ ಕಾರ್ನಲ್ಲಿ ಇದ್ದವರು ಅನ್ನೋದು ತಿಳಿದು ಬಂದಿದೆ. ಇನೋವಾ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಂ ಆಗಿದೆ. ಸದ್ಯ ಮನೆಯಲ್ಲಿದ್ದವರಿಗೆ ಯಾವುದೇ ಅಪಾಯ ಆಗಿಲ್ಲ, ಸೇಫ್ ಆಗಿದ್ದಾರೆ. ಆದರೆ ಕಾರ್ನಲ್ಲಿ ಕುಳಿತಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮಡಿಕೇರಿಯಿಂದ ಮೈಸೂರಿಗೆ ತೆರಳುತ್ತಾ ಇದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಮನೆಯೊಳಗಡೆ ಕಾರು ನುಗ್ಗಿದೆ. ಕಾರಿನ ಮುಂಭಾಗ ಜಖಂ ಆಗಿದೆ. ಕಾರ್ನಲ್ಲಿದ್ದವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಕೊಡ್ತಾರೆ. ಪುಟ್ಟಪ್ಪ, ಹೇಗಾಯ್ತು ಈ ಘಟನೆ? ಪ್ರತಿಮಾ, ಏನು ಮೈಸೂರು ಪಿರಿಯಾಪಟ್ಟಣದ ತಾಲೂಕಿನಲ್ಲಿ ಆಗಿರುವಂತಹ ಈ ಘಟನೆ ಬೆಳಗಿನ ನಸುಕಿನ ಜಾವದ ಸಂದರ್ಭದಲ್ಲಿ ಆಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಮಡಿಕೇರಿಯಿಂದ ಮೈಸೂರಿಗೆ ತೆರಳುತ್ತಾ ಇದ್ದಂತ ಕೇರಳ ಮೂಲದ ಇನೋವಾ ಕಾರೊಂದು ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿದ್ದಂತ ಮನೆಗೆ ಡಿಕ್ಕಿಯಾಗಿದೆ. ಆ ಮನೆ ಅಂದ್ರೆ ಅದು ಮುಂಭಾಗದಲ್ಲಿ ಒಂದು ಅಂಗಡಿ ಮಳಿಗೆಯನ್ನ ಕಟ್ಕೊಂಡಿದ್ರು. ಅದರ ಹಿಂಭಾಗದಲ್ಲಿ ಮನೆಯಲ್ಲಿ ಎಲ್ಲ ಕುಟುಂಬಸ್ಥರು ವಾಸವಿದ್ರು. ಆ ಅಂಗಡಿ ಮಳಿಗೆ ಭಾಗವನ್ನ ಏನ್ ಕಟ್ಕೊಂಡಿದ್ರು ಆ ಭಾಗಕ್ಕೆ ಏಕಾಏಕಿ ನುಗ್ಗಿದಂತ ಕಾರು ಸಂಪೂರ್ಣವಾಗಿ ಇಡೀ ಅರ್ಧ ಮನೆ ಒಳಗಡೆ ತೆರಳಿದೆ. ಆದ್ರೆ ಆ ಘಟನೆಯಲ್ಲಿ ಏನು ಕಾರ್ನಲ್ಲಿದ್ದಂತ ಏರ್ ಬ್ಯಾಗ್ ಗಳು ಓಪನ್ ಆದ ಪರಿಣಾಮವಾಗಿ ಯಾರಿಗೂ ಸಹ ಗಂಭೀರವಾದಂತ ಗಾಯಗಳಾಗಿಲ್ಲ. ಎಲ್ರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು 4 ಮಂದಿ ಕಾರ್ನಲ್ಲಿದ್ದಂತ 4 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಮನೆಯಲ್ಲಿ ಎಲ್ಲರೂ ಸಹ ಆ ಒಂದು ನಸುಕಿನ ಜಾವದಲ್ಲಿ ನಿದ್ರೆಗೆ ಜಾರಿದ್ರು. ಅವರೆಲ್ಲರೂ ಸಹ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು 1 ಇಂಚು ಏನಾದ್ರೂ ಕಾರು ಮುಂದೆ ಬಂದಿದ್ರೆ ಇಡೀ ಮನೆ ಕುಸಿಯುವಂತ ಸಾಧ್ಯತೆ ಇತ್ತು. ಎಲ್ಲರೂ ಸಾವಿಗೀಡಾಗುವಂತ ಸಾಧ್ಯತೆಯೂ ಸಹ ಇತ್ತು. ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈಗ ಕಾರನ್ನ ಹಿಂತೆಗೆಯುವಂತ ಕೆಲಸಗಳು ಸಹ ನಡೀತಾ ಇದ್ದು ಈಗಾಗಲೇ ಘಟನೆ ಸಂಬಂಧ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಸಹ ದಾಖಲಾಗಿದೆ. ಪ್ರತಿಮಾ, ಧನ್ಯವಾದ ಪುಟ್ಟಪ್ಪ.